ಆ, ಎಲ್ಲರೂ ಬಂದಿರೋರಿಗೆ ತುಂಬಾ ಧನ್ಯವಾದಗಳು. ಶಿವಣ್ಣ ತುಂಬಾ ಥ್ಯಾಂಕ್ಸ್. ಚಿಕ್ಕ ಹುಡುಗರಿಂದನೂ ನಿಮ್ಮ ದೊಡ್ಡ ಫ್ಯಾನು, ಅದನ್ನ ಹೇಳಲೇಬೇಕು. ಇವತ್ತು ನಮ್ಮ ಜೊತೆ ನೀವು ಕೂತಿರೋದೇ ನಮ್ಮ ಅದೃಷ್ಟ ಅಂತ ಭಾವಿಸ್ತೀನಿ ನಾನು. ತುಂಬಾ ಥ್ಯಾಂಕ್ಸ್ ಶಿವಣ್ಣ ಬಂದಿರೋದಕ್ಕೆ. ನಾನು ಲಾಸ್ಟ್ ಇವೆಂಟ್ ಅಲ್ಲಿ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ್ದೆ, ನಮ್ಮ ಪ್ರೊಡಕ್ಷನ್ಸ್ ಅವ್ರ ಬಗ್ಗೆ ಮಾತಾಡಿದ್ದೆ, ಅದಾದ್ಮೇಲೆ 3 ಪ್ರಾಮಿಸ್ ಬಗ್ಗೆ ಮಾತಾಡಿದ್ದೆ. ಇವತ್ತು 3 ವಿಷಯ ಮಾತಾಡಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಅಂದ್ರೆ ಈಗ ಎಲ್ಲರೂ ಹೇಳ್ತಾ ಇರೋದು ಶಿಪ್ ಸಾಂಗ್ ಇಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ, ಪೋರ್ಚುಗಲ್ಗೆ ಹೋಗಿದ್ದೀರಾ, ತುಂಬಾ ಕಷ್ಟ ಆಗಿತ್ತು ಅಂತ. ಸೊ ಇನ್ನೊಂದು ಅಂದ್ರೆ ದುಡ್ಡು ವಂಚಕ್ಕೂ ಅಷ್ಟೇ ಕಷ್ಟ ಆಗಿತ್ತು. ಸೊ 3 ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಮ್ಮ ಸುನಿ ಸರ್ ಬಗ್ಗೆ. ಸುನಿ ಸರ್ ಜೊತೆಗೆ ನಾವು ಈ ಮೂವಿ ಮಾಡೋಕ್ಕಿಂತ ಮುಂಚೆ ಮಾತಾಡಿದಾಗ ಅವ್ರದ್ದು ಪ್ರೀವಿಯಸ್ ಬಜೆಟ್ ಬಗ್ಗೆನೂ ತಿಳ್ಕೊಂಡಿದ್ವಿ. ಹೇಳ್ಬೋದು ಅನ್ಸುತ್ತೆ. ಓಕೆ. ಸೊ ಒಂದು 5 ರಿಂದ 6 ಕೋಟಿ ಅಂತ ಹೇಳಿದ್ರು. ಸೊ ಅದಾದ್ಮೇಲೆ ಈಗ ಮುಂದೆನೂ ಒಂದು ಮೂವಿ ಮಾಡ್ತಾ ಇದ್ರೆ ಅದ್ರ ಬಜೆಟ್ ಅಷ್ಟು ಇನ್ನೊಂಚೂರು ಎಕ್ಸ್ಟ್ರಾ ಅಂತ ಕೇಳ್ಪಟ್ಟಿದ್ದೀನಿ. ನಮ್ಮ ಬಜೆಟ್ ಅದಕ್ಕಿಂತ ಒಂದು ಮೋಸ್ಟ್ಲಿ 8 ರಿಂದ 10 ಪಟ್ಟು ಆಗಿರ್ಬೋದು. ಏನಕ್ಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಸುನಿ ಸರ್ಗೆ ನಾನು ಅವತ್ತು ಹೇಳ್ದಂಗೆ ಒಂದು ವರ ಇದೆ. ಸೊ ಆ ವರನ ನಾವು ಯಾವುದೇ ಒಂದು ಬೌಂಡ್ರಿ ಹಾಕಿದಾಗ ಸುನಿ ಸರ್ಗೆ ನಿಮ್ಮ ಕ್ರಿಯೇಟಿವಿಟಿನ ತುಂಬಾ ಬಿಟ್ಕೊಟ್ಟಾಗ ಯಾವ ತರ ಬರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಮಾತು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಆಲ್ರೆಡಿ ಮೂವಿ ನೋಡಿದೀವಿ. DOP ನಮ್ ವಿಲಿಯಂ ಬ್ರದರ್ ಯಾವ ತರ ಮಾಡಿದ್ದಾರೆ, 4 ಕಥೆಗಳು ಯಾವ ತರ ಬಂದಿದೆ, ಇದನ್ನೆಲ್ಲ ನೋಡಿ ನಮಗೆ ಆ ಎಕ್ಸೈಟ್ಮೆಂಟ್ ತಡೆಯಕ್ ಆಗ್ತಿಲ್ಲ. ಬಟ್ November 14th ಆ ಎಕ್ಸೈಟ್ಮೆಂಟ್ ನೀವೆಲ್ಲ ನೋಡ್ತೀರಾ. ಸೊ ಸುನಿ ಸರ್ಗೆ ಈ ತರ ಅವಕಾಶ ಅಂದ್ರೆ ಈ ಓಪನ್ನೆಸ್ ಬಿಟ್ಟಾಗ ಅವರಿಗೆ ದೇರ್ ಇಸ್ ನೋ ಲಿಮಿಟ್, ಸ್ಕೈ ಇಸ್ ದ ಲಿಮಿಟ್, ಅಷ್ಟು ದೇವರು ಅವರಿಗೆ ವರ ಕೊಟ್ಟಿದ್ದಾರೆ. ಸುನಿ ಸರ್ ತುಂಬಾ ಥ್ಯಾಂಕ್ಸ್ ಈ ತರ ನಮಗೆ ಒಂದು ಮೂವಿ ಮಾಡಿಕೊಟ್ಟಿದ್ದಕ್ಕೆ. ಸೊ ಎರಡನೇದು ನಮ್ಮ ಆಶಿಕಾ ಮೇಡಮ್ ಬಗ್ಗೆ ಮಾತಾಡಬೇಕಾಗತ್ತೆ. ನನಗೆ ಜ್ಞಾಪಕ ಇರಂಗೆ ಫಸ್ಟ್ ನಾನು ಆಶಿಕಾ ಮೇಡಮ್ ಅವ್ರ ತಾಯಿ ಸುಧಾ ಆಂಟಿ ಶೆರಟನ್ ಅಲ್ಲಿ ಮೀಟ್ ಮಾಡಿದ್ದು, ಅಂದ್ರೆ ಸೈನ್ ಮಾಡಕ್ಕಿಂತ ಮುಂಚೆ. ಸೊ ಸಾರಿ, ಓಕೆ. ಸೊ ಅವತ್ತು ನಾನು ಆಂಟಿನ ಒಂದು ಮಾತು ಕೇಳಿದೆ, ಆಂಟಿ ನಿಮಗೆ ಆಶಿಕಾ ಅವ್ರದ್ದು ಯಾವ ಪಾತ್ರ ತುಂಬಾ ಇಷ್ಟ ಅಂತ. ಅದಕ್ಕೆ ಆಂಟಿ ಒಂದು 10 ಸೆಕೆಂಡ್ 20 ಸೆಕೆಂಡ್ 25 ಸೆಕೆಂಡ್ ತಗೊಂಡು ಯೋಚನೆ ಮಾಡ್ತಾ ಇದ್ರು. ನಾನು ಹೇಳ್ದೆ, ಆಂಟಿ ನೀವು ಇಷ್ಟೊಂದು ಯೋಚನೆ 10-15 ಸೆಕೆಂಡ್ ಮಾಡ್ತಾ ಇದೀರಾ, ಬಟ್ ಗತವೈಭವ ಮೂವಿ ಬಂದ್ಮೇಲೆ ಯಾವರೇ ಕೇಳಿದ್ರು ನೀವು ಗತವೈಭವ ಹೆಸರು ಹೇಳ್ತೀರಾ ಅಂತ ಒಂದು ಮಾತು ಹೇಳಿದೆ. ಲಾಸ್ಟ್ ಪ್ರೆಸ್ ಇವೆಂಟ್ ಅಲ್ಲೂ ನಾನು ಇದೇ ಮಾತು ಹೇಳಿದೆ, ಆಶಿಕಾ ಅವರಿಗೆ ಅವಾರ್ಡ್ ಡಿಸರ್ವಿಂಗ್ ಪರ್ಫಾರ್ಮೆನ್ಸ್ ಅಂತ. ಮೇ ಬಿ ಇನ್ನ 10 ವರ್ಷ ಬಿಟ್ರು ಆಂಟಿನ ಕೇಳಿದ್ರೆ ಆಂಟಿ ನೀವು ಇದೇ ಮಾತು ಹೇಳ್ತೀರಾ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಆಶಿಕಾ ಅವ್ರ ಬಗ್ಗೆ ಅಷ್ಟು ತುಂಬಾ ಅದ್ಭುತವಾಗಿ ಅವ್ರದ್ದು ನಟನೆ ಬಂದಿದೆ. ಎಸ್ಪೆಷಲಿ ಮಂಗಳೂರು ಪಾರ್ಟ್ ವಿಚ್ ಇಸ್ ಹಾರ್ಟ್ ಆಫ್ ಅವರ್ ಮೂವಿ, ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅದೊಂದು. ಸೊ ಮೂರನೆಯದಾಗಿ ನಮ್ಮ ದುಷಿ ಬಗ್ಗೆ ಹೇಳ್ಬೇಕಾಗತ್ತೆ. ಬಹುಶಃ ನಮಗೆ ಪೌರಾಣಿಕ ಇಲ್ಲ ಮಲ್ಟಿ ಒಂದೇ ಸಿನಿಮಾದಲ್ಲಿ ತುಂಬಾ ಪಾತ್ರಗಳು ಮಾಡಿರೋದು ಜ್ಞಾಪಕ ಬಂದಾಗ ಮೊದಲನೇದಾಗಿ ಬರೋದು ನಮಗೆ ಅಣ್ಣವರು. ಅಣ್ಣವರಾದ್ಮೇಲೆ ಕಮಲ್ ಹಾಸನ್ ಅವರು ಬರ್ತಾರೆ. ಅದಾದ್ಮೇಲೆ ಈ ಸಿನಿಮಾದಲ್ಲಿ ಐ ಥಿಂಕ್ ಮೊದಲನೇ ಸಿನಿಮಾದಲ್ಲಿ 4 ವಿಭಿನ್ನ ಪಾತ್ರಗಳು, ಕಂಪ್ಲೀಟ್ ಗೆಟಪ್, ವೇಷ ಭಾಷೆ, ಅದಾದ್ಮೇಲೆ ಉಚ್ಚಾರಣೆ, ಅದೆಲ್ಲ ಮಾಡಿರೋದು ಐ ಥಿಂಕ್ ನನಗೆ ಗೊತ್ತಿಲ್ಲ. ಮೂವಿ ದುಷ್ಯಂತ್ ಇರ್ಬೋದು, ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅವರುನು. ಸೊ ಆಲ್ ದಿ ಬೆಸ್ಟ್. ಸೊ ಅಂಡ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ನಮ್ಮ ವಿಲಿ ಬ್ರದರ್ ಹೇಳ್ದಂಗೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. November 14ಕ್ಕೆ ತೆರೆ ಮೇಲೆ ಬರ್ತಾ ಇದೀವಿ. ಶಿವಣ್ಣ ಅವರ ಆಶೀರ್ವಾದದಿಂದ ನಮಗೆ ಇದು ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂಡು ಎಲ್ಲಾರ್ಗು ಅಗೈನ್ ಥ್ಯಾಂಕ್ ಯು. ಅನುಪಮ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು.